ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಬಂದು ಕಡಲೆಕಾಳು ಹುಸ್ಲಿ. ಗಣೇಶನ ಹಬ್ಬಕ್ಕೆ ಗಣೇಶನ ಪ್ರಿಯವಾದ ರೆಸಿಪಿಲಿ ಕಡಲೆಕಾಳು ಹುಸ್ಲಿ ಕೂಡ ಒಂದು. ಈಗ ಒಂದು ಬಟ್ಲಾಗುವಷ್ಟು ಕಡಲೆಕಾಳನ್ನ ತಗೊಂಡು ನಾನು ಓವರ್ನೈಟ್ ಅಥವಾ 8ರಿಂದ 10 ಗಂಟೆ ಟೈಮ್ಗಳ ಕಾಲ ಇದನ್ನ ನಾವು ನೀರಲ್ಲಿ ಉಣಿಯಾಕಬೇಕಾಗತ್ತೆ. ನೋಡಿ, ಇದು ಉಣಿದ ನಂತರ ಈ ರೀತಿಯಲ್ಲಿ ಅದು ಉಂತಿರುತ್ತೆ ಅಂತಲೇ ಹೇಳ್ಬೋದು. ಈಗ ನೆನೆಸಿಟ್ಟ ಕಾಳುಗಳನ್ನು ನಾವು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಕಾಳು ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ನಾವು ಆ್ಯಡ್ ಮಾಡಿಕೊಂಡು 3ರಿಂದ 4 ವಿಷಲ್ಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಕಾಳು ಈ ರೀತಿ ಬೆಂದಿರಬೇಕು. ಈ ರೀತಿ ಬೆಂದ ನಂತರ ಇದನ್ನು ನೀರಿಗೆ ಒಂದು ಕಡೆ ಸೋರಾಕಿ ಬಿಟ್ಬಿಡಬೇಕಾಗತ್ತೆ. ಈಗ ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಈಗ ಒಂದು ಬಾಣಲಿ ನಾವು ಚೆನ್ನಾಗಿ ಕಾದ ನಂತರ ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕಬೇಕು. 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಇದಕ್ಕೆ ಖಾರಕ್ಕೆ ಪ್ರಮಾಣಕ್ಕೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪಿನ ಎಲೆಗಳನ್ನ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಪ್ರಮಾಣಕ್ಕೆ ಮಾತ್ರ ನಾವು ಉಪ್ಪು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆಗಲೇ ನಾವು ಕಾಳಿಗೆ ಉಪ್ಪಾಕಿ ಕೂಗಿಸಿರ್ತೀವಲ್ಲ, ಆಗ ಅದು ಕಾಳು ಉಪ್ಪಿಡ್ದಿರುತ್ತೆ. ಅದನ್ನು ನೋಡ್ಕೊಂಡು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ನಾವು ಆಗಲೇ ಬೇಯಿಸಿ ಸೋಸಿಟ್ಕೊಂಡಂತಹ ಕಡಲೆಕಾಳನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡಿಕೊಂಡು ಒಂದು 20ರಿಂದ 30 ಸೆಕೆಂಡ್ಗಳ ಕಾಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಗ್ಯಾಸ್ ಆಫ್ ಮಾಡಿ ಮೇಲ್ಗಡೆ ಕಾಯಿ ತುರಿನ ಉದುರಿಸ್ಬೇಕಾಗತ್ತೆ. ಕಾಯಿ ತುರಿನ ಉದುರಿಸ್ಬಿಟ್ಟು ಒಂದು ನಿಮಿಷಗಳ ಕಾಲ ಇದನ್ನ ಹಾಗೆ ಸುಮ್ಮನೆ ಮುಚ್ಚಿಟ್ಟು ಆನಂತರ ಸವಿಯೋದ್ರಿಂದ ಇದ್ರ ಟೇಸ್ಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಗಣೇಶನ ಹಬ್ಬಕ್ಕೆ ಏನಾದರೂ ಸಿಂಪಲ್ಲಾಗಿ ಜಾಸ್ತಿ ಖರ್ಚಿಲ್ಲದೇ ಮಾಡ್ಕೋಬಹುದು ಅಂದರೆ ಇದು ಕಡಲೆಕಾಳು ಹುಸ್ಲಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.